ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಎಲ್ಲ ಅಡ್ವೊಕೇಟ್ಸ್ಗೂ ವಾರ್ನ್ ಮಾಡಿದ್ದಾರೆ. ಸೆಲ್ಫ್ ಪ್ರಮೋಷನ್, ಸರ್ವಿಸ್ ಪ್ರಮೋಷನ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾ ಥ್ರೂ ಮಾಡೋ ಹಾಗಿಲ್ಲ, ಪಬ್ಲಿಸಿಟಿ ಮಾಡೋ ಹಾಗಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ. ಸೊ ಆಲ್ರೆಡಿ ನಮ್ಮ ಏನು ಅಡ್ವೊಕೇಟ್ಸ್ ಆ್ಯಕ್ಟ್ ಇದೆ ಅದರಲ್ಲೂ ಕೂಡ ಇದು ಮೆನ್ಷನ್ ಇದೆ, ಸೆಲ್ಫ್ ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್ ಈ ರೀತಿ ಎಲ್ಲ ಮಾಡೋ ಹಾಗಿಲ್ಲ ಅಂತ ಹೇಳಿ. ಬಟ್ ಸ್ಟಿಲ್ ಕೆಲವೊಂದು ಅಡ್ವೊಕೇಟ್ಸು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳ ಜೊತೆಗೆ ಅಥವಾ ಬೇರೆ ಯಾವುದೋ ಆ್ಯಕ್ಟರ್ಸ್ ಜೊತೆಗೆ ಮತ್ತೇನೋ ಇನ್ಯಾರ ಜೊತೆಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತು ತಮ್ಮ ಸರ್ವೀಸಸ್ಸನ್ನು ತಮ್ಮ ಕ್ಲೈಂಟ್ ಜೊತೆಗೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದು, ಅವ್ರ ಕೇಸ್ ಎಷ್ಟು ಕಷ್ಟವಾಗಿತ್ತು ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು, ಮತ್ತು ತಮ್ಮನ್ನು ತಾವು ಪ್ರಮೋಟ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಬ್ಯಾನರ್ಗಳನ್ನು ಹಾಕೋದು, ಅಡ್ವರ್ಟೈಸ್ಮೆಂಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋ ಹಾಗಿಲ್ಲ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಪಬ್ಲಿಸಿಟಿಗೋಸ್ಕರ ಈ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳಿ ಮೊದಲೇ ಇದ್ದರೂ ಕೂಡ ವಾರ್ನ್ ಭಾಳ ಸಲ ಆಗಿದ್ದರೂ ಕೂಡ ಮತ್ತೆ ಈಗ ಪಂಜಾಬ್ ಹರಿಯಾಣದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಸೊ ಪಂಜಾಬ್ ಹರಿಯಾಣ ಬಾರ್ ಕೌನ್ಸಿಲಲ್ಲಿ ರಿಪೋರ್ಟ್ ಆಗಿದ್ದು, ಆ ರಿಪೋರ್ಟ್ ಇವಾಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಹೋಗಿ ಅಲ್ಲಿಂದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಕೇವಲ ಪಂಜಾಬ್ ಮತ್ತು ಹರಿಯಾಣ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರೋ ಪ್ರತಿಯೊಬ್ಬ ಅಡ್ವೊಕೇಟ್ಸ್ಗೂ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದರೂ ಇಂಥ ಆ್ಯಕ್ಟಿವಿಟೀಸಲ್ಲಿ ವಾರ್ನಿಂಗ್ ಆದಮೇಲೂ ಕೂಡ ಮತ್ತೆ ಯಾರಾದರೂ ಸಿಕ್ಕಾಕೊಂಡ್ರೆ ಅವರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಅವರು ವಾರ್ನ್ ಮಾಡಿದ್ದಾರೆ. ಇವನ್ ಇನ್ಕ್ಲೂಡಿಂಗ್ ಫಾರಿನ್ ಫರ್ಮ್ಸ್ ಕೂಡ, ಯಾರು ಫಾರಿನ್ ಅಡ್ವೊಕೇಟ್ ಫರ್ಮ್ಸ್ ಇಲ್ಲಿ ನಡೆಸ್ತಾ ಇದ್ದಾರೋ ಇಂಡಿಯಾದಲ್ಲಿ, ಅವು ಕೂಡ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಡಿಯಲ್ಲಿ ಬರುತ್ತಂತೆ. ಸೊ ಅವುಗಳ ಮೇಲೆ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್, ಪಬ್ಲಿಸಿಟಿ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ, ಮತ್ತು ಹೊರಗಡೆ ಪಬ್ಲಿಸಿಟಿ ಮಾರ್ಕೆಟಿಂಗ್ ಎಲ್ಲ ಮಾಡೋ ಹಾಗಿಲ್ಲ, ಸರ್ವಿಸಸ್ಗಳ ಬಗ್ಗೆ ಪ್ರಮೋಟ್ ಮಾಡೋ ಹಾಗಿಲ್ಲ, ಸೆಲ್ಫ್ ಪ್ರಮೋಷನ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು ಎಲ್ಲ ಅಡ್ವೊಕೇಟ್ಸ್ಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಈ ವಿಷಯ ಬಗ್ಗೆ ತಮ್ಮ ಅನಿಸಿಕೆ ಏನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.